ವೀಕ್ಷಕರೇ, ಎವನ್ ಕನ್ನಡ ನ್ಯೂಸ್ ಹಾವೇರಿ. ನಾನು ಬಿರೇಶ್ ಪೂಜಾ. ಮೊನ್ನೆ ಸುರಿದ ಆನೇಕಲ್ ಸಹಿತ ಭಾರಿ ಮಳೆಗೆ ರಾಣೆಬೆನ್ನೂರು ತಾಲೂಕಿನ ಹಿರೇಬಿದಿರು ಸುತ್ತಮುತ್ತ 1000 ಹೆಕ್ಟೇರ್ ಭತ್ತ ಸೇರಿ ಅಡಿಕೆ ಬೆಳೆ ಸಂಪೂರ್ಣ ನಾಶವಾಗಿದೆ. ಈ ಕುರಿತು ಇಂದು ಸ್ಥಳಕ್ಕೆ ಭೇಟಿಯಾದ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ರಾಜ್ಯ ಸರ್ಕಾರ ಕೂಡಲೇ ಪ್ರತಿ ಎಕರೆಗೆ 45,000ರಿಂದ 50,000 ರೈತರಿಗೆ ಪರಿಹಾರ ಕೊಡಬೇಕೆಂದು ಆಗ್ರಹಿಸಿದ್ದಾರೆ. ಕೂಡಲೇ ಮತ್ತೆ ಸ್ಥಳಕ್ಕೆ ಧಾವಿಸಿದಂಥ ತಾಲೂಕಾ ದಂಡಾಧಿಕಾರಿಗಳು ಕೂಡ ತಾವು ಖುದ್ದಾಗಿ ಈ ಒಂದು ಬೆಳೆ ನಾಶವನ್ನು ವೀಕ್ಷಣೆ ಮಾಡಿ ಸರ್ಕಾರದ ಗಮನಕ್ಕೆ ತಂದು ಸರ್ವೆ ಮಾಡಿ ನಂತರ ನೊಂದ ರೈತರ ಕುಟುಂಬಕ್ಕೆ ಪರಿಹಾರ ಕೊಡಿಸಲಾಗುವುದು ಅಂತ ಹೇಳಿದ್ದಾರೆ. ಹಾಗಾದರೆ ಬನ್ನಿ ವೀಕ್ಷಕರೇ, ರೈತ ಮುಖಂಡರು ಮತ್ತು ರಾಜಕೀಯ ಮುಖಂಡರು ಹೇಳಿದ್ದೇನು ಒಮ್ಮೆ ನೋಡಿ. ಕರೆದಿರಿ, ಆ ಮೀಟಿಂಗ್ ಒಂದು ಪ್ರೊಸೀಡಿಂಗ್ಸ್ ಹೇಳಿ. ವಿಪತ್ತು ನಿರ್ವಹಣಾ ಸಮಿತಿಯ ಕೂಡಲೇ ಮೀಟಿಂಗ್ ಕರಿಬೇಕು. ಇಂಟ್ರೀಮ್ 13 ದಿನದೊಳಗಾಗಿ ಸರ್ಕಾರ ಜೀವಂತ ಐತಿ, ನೀವೆಲ್ಲರೂ ಜೀವಂತ ಇದೀರಿ ಅಂತ ತೋರಿಸ್ಬೇಕು ಅನ್ನೋದಾದ್ರೆ 40,000 ರೂಪಾಯಿ ಒಂದು ಎಕರೆ ನಮ್ಮ ರೈತರಿಗೆ ಪರಿಹಾರ ಕೊಡಬೇಕು. ಅಡಿಕೆಗೆ 1 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕಂತ ತಮ್ಮ ಮುಖಾಂತರ ಆಗ್ರಹ ಮಾಡ್ತೀವಿ. ಎಲ್ಲರೂ ಸೇರೆ ಹೋರಾಟಗಳನ್ನು ಮಾಡ್ತೇವೆ. ನಿಮಗೆ ಗೊತ್ತಿರಲಿ, ಈ ರೈತಗೆ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಗೊತ್ತಿಲ್ಲ. ಈ ರೈತಗೆ ಭತ್ತ ಗೊತ್ತು, ನೆಲ ಗೊತ್ತು, ನೀರು ಗೊತ್ತು, ಪ್ರಕೃತಿ ಗೊತ್ತು. ನಾವು ಈ ರೈತನ ಸಲುವಾಗಿ ಹೋರಾಟ ಮಾಡ್ತೇವೆ. ಚುನಾವಣೆ 2028 ಇದೆ. 2028ರ ನೋಡನ್ರಿ ಅದನ್ನ. ಈಗ ಈ ರೈತನ ಸಲುವಾಗಿ ಹೋರಾಟ ಮಾಡನ್ರಿ, ಇವ್ನ ಅನ್ನದ ಸಲುವಾಗಿ ಹೋರಾಟ ಮಾಡನ್ರಿ. ನಿಮ್ಗೆ ಗೊತ್ತಿರ್ಲಿ, ಈಗ ನನ್ನ ಸ್ನೇಹಿತ ಹೇಳ್ತಾ ಇದ್ದ, ನಮ್ಮ ಅಕ್ಕನ ಡಿಲಿವರಿ ಇದೆ, 1 ಲಕ್ಷ ರೂಪಾಯಿ ಸಾಲ ಮಾಡೀನಿ 6 ಎಕರೆ ನಂಬಿ. ಆ 1 ಎಕರೆ ಈ ಪೀಕಿಗೆ ಎಲ್ಲದು ಸೇರಿ 4.5 ಲಕ್ಷ ಈಗ ನನ್ನ ಸಾಲ ಆಗೈತೆ. ಈಗ ಯಾರು ತೀರಿಸ್ಬೇಕು ಅದನ್ನ ಸಾಲ? ಎಲ್ಲಿಂದ ತೀರಿಸ್ಬೇಕು? ಅಟ್ಲೀಸ್ಟ್ ನೀವು ಮಧ್ಯಂತರ ಪರಿಹಾರ ಎಕರೆಗೆ 40,000 ರೂಪಾಯಿ ನೀವು ಕೊಟ್ರಿ ಅಂತ 6-4 24 2.5 ಲಕ್ಷ ರೂಪಾಯಿ ಒಂದು ಅಟ್ಲೀಸ್ಟ್ ಆ ಹೊಲಕ್ಕೆ ಹಾಕಿರೋ ಬಂಡವಾಳ ಒಂದು ಸಾಲವನ್ನು ತೀರಿಸಿ ಅಂತ ಮುಂದೆ ಮತ್ತೆ ಅವನ ಜೀವನ ಮಾಡಕ್ಕೆ ಅವ್ನು ಏನ್ ಬೇಕಾದ್ ಮಾಡ್ತಾನೆ. ರಾಜಕಾರಣ ಮತ್ತು ರಾಜಕೀಯ ವ್ಯವಸ್ಥೆ ಆ ಸಂದರ್ಭ ಇರ್ತದೆ. ಆ ಸಂದರ್ಭದಾಗ ಮಾಡೋದೆ. ನಾವೆಲ್ಲ ಸನ್ಯಾಸಿಗಳಲ್ಲ, ರಾಜಕಾರಣಿಗಳೇ. ನಮ್ಮ ರೈತರು, ನನ್ನ ತಾಲೂಕಿನ ರೈತರು, ಇವ್ರು ಯಾರು ದುಡ್ದದ್ದು ಅನ್ನ ತಿಂದಾನೇನೋ ನನಗೂ ಗೊತ್ತಿಲ್ಲ. ನಿಮಗೆ ಯಾರ ಮನೆ ಅಕ್ಕಿ ಬಂದೈತಿ ಇವ್ರಾಗ ಗೊತ್ತಿಲ್ಲ. ಇವ್ರದೆಲ್ಲ ರೈತರ ಋಣ ಇಡೀ ನಾಡಿನ ಮೇಲಿದೆ, ಇಡೀ ದೇಶದ ಮೇಲಿದೆ. ಅವ್ರ ಋಣ ತೀರಿಸುವಂತ ಸಂದರ್ಭ ಇದು. ರಾಜಕಾರಣ ಮಾಡೋಂಥ ಸಂದರ್ಭ ಅಲ್ಲ. ಆ ರಾಜಕಾರಣವನ್ನು ಎಲ್ಲರೂ ಬದಿಗಿಡೋಣ. ಇಟ್ಟು ಮೊದ್ಲು 40,000 ರೂಪಾಯಿ 1 ಎಕರೆ ಪರಿಹಾರ ಕೊಡ್ರಿ, ಅವ್ರನ್ನ ಬದುಕ್ಸೋಣ. ನಾಳೆ ನಮ್ಮ ಮನೆಯಾಗ ಅಕ್ಕಿರ್ತಾವ. ಅವ್ರು ಬದುಕಲಿಲ್ಲ ಅಂದ್ರೆ ನಮ್ಮ ಮನೆ ಯಾರ ಮನೆಗೂ ಅಕ್ಕಿರಂಗಿಲ್ಲ ಅನ್ನೋ ಆಗ್ರಹವನ್ನು ಈ ಮುಖಾಂತರ ಹೇಳ್ಬೇಕು. ನಾನು ಆಗ್ಲೇ ಹೇಳ್ದಂಗೆ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಇಂಟ್ರೀಮ್ ಪರಿಹಾರವನ್ನ, ಬೆಳೆ ವಿಮೆ ಪರಿಹಾರವನ್ನ ಸುಮಾರು 70 ಕೋಟಿಗೂ ಹೆಚ್ಚು ರೊಕ್ಕನ್ನ ಇಡೀ ರಾಜ್ಯಾದ್ಯಂತ ಕೊಟ್ಟರು. ಇವತ್ತಿನವರೆಗೂ ಆ ಹೊಳ್ಳಿ 2ನೇ ಕಂತನ್ನು ಕೊಡೋ ಯೋಗ್ಯತೆ, ಆ ಅರ್ಹತೆ, ಆ ಶಕ್ತಿ ಇನ್ನೂ ಸರ್ಕಾರಕ್ಕೆ ಬಂದಿಲ್ಲ. ಒಣ ಆರಾಮದಿ ಯಾರು ಕೇಳೋರದಾರ? ನಮಗ್ ಪರಿಹಾರ ಕೊಡ್ರಿ, ನಾವೆಲ್ಲ ಆರಾಮ ಇರ್ತೀವಿ, ಗಟ್ಟಿರ್ತೀವಿ, ನಮ್ಮ ಹೆಂಡ್ರ ಮಕ್ಕಳ ಸಲುವಾಗಿರ ಬದುಕ್ತಿವಿ. ರೈತ ಬೆಳೆದದ್ದನ್ನ ಯಾರು ಇವತ್ತು ಅವ್ರ GST ಕೊಟ್ರೇನು ಹೊಳ್ಳಿ ಸರ್ಕಾರ ಬದುಕಿದೆ ಅನ್ನೋದಾದ್ರೆ 13 ದಿನದೊಳಗಾಗಿ ಎಕರೆಗೆ 40,000 ರೂಪಾಯಿ ಪರಿಹಾರ ಹಾಕ್ರಿ. ಇಲ್ಲ ನಿಮ್ದು ತೂತ್ ನೋಡ ತಿನ್ನಕ್ ನೀವೇ ರೆಡಿ ಇರ್ರಿ. ನಾನು ತಾಲೂಕಿನ ಶಾಸಕರಿಗೆ ಮನವಿ ಮಾಡ್ಕೊಳ್ತೀನಿ. ತಾವು ಈ ಜಾಗಕ್ಕೆ ಸ್ಪಾಟ್ ಬಂದು ನೋಡಿ, ರೈತರ ಕಷ್ಟಗಳನ್ನು ನೋಡಿ, ಏನು ಜಮೀನನ್ನು ನೋಡಿ, ತಕ್ಷಣವೇ ತಾವು ಕೂಡ ಇದರಲ್ಲಿ ಭಾಗವಹಿಸಿ ರೈತರಿಗೆ ಏನು ಕಷ್ಟ ಆಗಿದೆ ಆ ಕಷ್ಟದ ಪರಿಹಾರವನ್ನು ಕೊಡಿಸೋಕ್ಕೆ ತಾವು ಪ್ರಯತ್ನ ಮಾಡಬೇಕು. ಏನು ಇವತ್ತು ರೈತರಿಗೆ 1 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕಂತೇಳಿ ನಮ್ಮ ಹಕ್ಕೋತಾ ಇದೆ. ತಾವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ರೈತರಿಗೆ ಕೊಡಿಸಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳೋ ಮುಖಾಂತರ ನಮ್ಮ JDS ಪಕ್ಷದ ನಮ್ಮ ಕೇಂದ್ರ ಸಚಿವರಾದಂಥ HD ಕುಮಾರಸ್ವಾಮಿ ಅವರಿಗೆ ಬೆಳಗ್ಗೆ ನಾನು ಕಾಲ್ ಮಾಡಿದ್ವಿ. ಅವರು ಸಾಯಂಕಾಲ ಕಾಲ್ ಮಾಡ್ತು ಅಂತ ಹೇಳಿದಾರೆ. ಖಂಡಿತವಾಗ್ಲೂ ಅವ್ರ ಗಮನಕ್ಕೆ ತಂದು ಏನು ಸರ್ಕಾರದ ಮೇಲೆ ಒತ್ತಡ ಹಾಕುವಂಥ ಕೆಲಸವನ್ನ ಅವ್ರ ಕಡೆಯಿಂದ ಕೂಡ ನಾನು ಮಾಡಿಸ್ತೇನೆ ಅಂತಂದು ಹೇಳ್ತಾ ಇದ್ದೀನಿ. ಧೈರ್ಯ ಕೊಡೋಕೆ ಬಂದ್ರೆ ಆ ಸರ್ಕಾರವೇ ಪ್ರತಿ ಎಕರೆಗೆ 1 ಲಕ್ಷ ಕೊಟ್ರೆ ಅಲ್ಲಿಗೆ ಸಂಪೂರ್ಣವಾಗಿ ಧೈರ್ಯ, ಸಾಂತ್ವನ ಹೇಳ್ದಂಗೆ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಅವ್ರ ಬಗ್ಗೆ ನಾನು ಮಾತಾಡ್ತಿರಲಿಲ್ಲ, ಯಾಕಂದ್ರೆ ಒಬ್ಬ ತಾಲೂಕಿನ ಗೌರವಾನ್ವಿತ ಶಾಸಕರು. ನಾನು ಇವತ್ತು ನಿಮ್ಮ ಮುಖಾಂತರ ಮನವಿ ಮಾಡ್ತೀನಿ, ತಾವು ಈ ಒಂದು ಹಿರೇಬಿದಿರು ಗ್ರಾಮಕ್ಕೆ ಬಂದು ಪ್ರತಿಯೊಂದು ಜಮೀನು ನೋಡಿಕೊಂಡು ತಕ್ಷಣವೇ ಪರಿಹಾರ ಕೊಡಿಸೋಕೆ ತಾವು ಇದರಲ್ಲಿ ಭಾಗವಹಿಸಿ ಪರಿಹಾರ ಕೊಡಿಸಿದ್ರೆ ತಮಗೂ ಒಂದು ಒಳ್ಳೆಯ ಹೆಸರು ಬರುತ್ತೆ ಅಂತಂದು ಅವ್ರಿಗೆ ಒಂದು ಈ ಮೂಲಕ ನಿಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಕುಂಬಳವಳ್ಳಿ ಅಂತಾರೆ. ಮೊನ್ನೆ 5 ಗಂಟೆ ಸುಮಾರು ಆನಿಕಲ್ಲು ಮಳೆ, ಗಾಳಿ, ಧೂಳಿ, ಅದ್ರ ಸಲುವಾಗಿ ಬಂದು ಎಲ್ಲ ಭತ್ತ ಎಲ್ಲ ಕೊಯ್ಯಕ್ಕೆ ಬಂದದ್ದೆಲ್ಲ ಪೂರ ಹಾಳಾಗೈತೆ ರೀ. ಎಕರೆಕ್ಕೆ 50 ಚೀಲ ಭತ್ತ ಬರ್ತದೆ ರೀ, 5 ಚೀಲನೂ ಬರಲ್ಲ ಸರ್. ಅಡಿಕೆ ಸರ ಒಟ್ಟು ಅಡಿಕೆ ಕಾಯಾಗಿತ್ತು, ಒಟ್ಟು ಅಡಿಕೆ ಹಳ್ಳೆಲ್ಲ ಉದುರಿಬಿಟ್ಟಿತ್ತು ಸರ್. ಎಲ್ಲ ಹೊಡೆದು ಬಿದ್ದರು ಕಚ್ಚಾಗ್ಯಾವ ನೋಡಿ ಸರ್. ಅಲ್ಲಿ ಅಡಿಕೆ ಮರಕ್ಕೆಲ್ಲ ಬಿದ್ದು ಬಿಟ್ಟಿದೆ ಸರ್. ಈ ಭತ್ತ ಕೊಯ್ಯಕ್ಕೆ ಹೋದ್ರೆ ಸರ್, ಈಗ ಅವರಿಗೆ 3,000 ರೂಪಾಯಿ ತಾಸು ಮಿಷನರಿ ಕೇಳ್ತಾರೆ ಸರ್. ಇದು 5 ಚೀಲ ಭತ್ತ ಬರಲ್ಲ ರೀ.
ಅವು 10 ಚೀಲ ಕಾಳು ಗುತ್ತಿಗೆ ಹಾಕಿದಾವೆ ಸರ್. ಅವ್ರು 10 ಚೀಲ ಕೇಳ್ತಾರೆ ರೀ ಹೊಲ್ದಾರ, ಸ್ವಂತ ಹೊಲ ಅಲ್ಲ, ಬೇರೆ ಹೊಲ್ದಾಗ ನಾವು ಹಾಕಿದ್ದೇವೆ. ಮುಂದೆ ಇದಕ್ಕೆ ಎಷ್ಟದಾಗಲಿ ಒಂದು 40,000 to 50,000 ರೂಪಾಯಿ ಖರ್ಚಂದ್ರೆ ಮಿನಿಮಮ್ ಬರ್ತದೆ ಸರ್. ಏನಾದ್ರು ಮಾಡಿ ಅಷ್ಟರ ಪರಿಹಾರ ಬಂದರೆ ಚಲೋ ಆಗತ್ತೆ ಸರ್. ಎಷ್ಟು ರೀ 1 ಎಕರೆಗೆ? 1 ಎಕರೆಗೆ 40,000 to 50,000 ರೂಪಾಯಿ ಖರ್ಚು ಬರ್ತದೆ ಸರ್. ಈಗ ಪರಿಹಾರ ಎಷ್ಟು ಕೇಳ್ತೀರಿ ಸರ್? ನಾವು ಕೇಳಿರೋದು 1 ಲಕ್ಷ ಕೇಳೇವ್ರಿ. ಆದ್ರೆ 40,000 to 50,000 ಮಿನಿಮಮ್ ಖರ್ಚು ಅಂತ ಬರ್ತದೆ ಸರ್. ಎಕರೆಗೆ 40 ಚೀಲ ಬರ್ಬೇಕಾದಂಥ ಭತ್ತ 4 ಚೀಲನೂ ಬರಲ್ಲ. ಅಂದ್ರೆ ನಾವೇನೀಗ ಕೊಯ್ಲನ್ನು ಮಷಿನ್ ತಂದು ಹಚ್ಚಿದ್ರೆ ಅದ್ರ ಖರ್ಚಿಗೂ 1 ಎಕರೆಗೆ 3,000 ರೂಪಾಯಿ ಖರ್ಚು ಬರ್ತೈತಿ ಮಷಿನ್ಗೆ. ಆ ಖರ್ಚಿಗೂ ಆಗೋದಿಲ್ಲ. ಈಗ ಸಂಪೂರ್ಣ ಎಲ್ಲ ನೆಲಕ್ಕೆ ಸುರಿದಾವೆ ಭತ್ತಗಳೆಲ್ಲ. ಅಂದ್ರೆ ಹಿಂಗಾದ್ರೆ ಒಬ್ಬ ರೈತ 2 ಎಕರೆ 3 ಎಕರೆ ಭತ್ತ ಹಚ್ತಾನಂದ್ರೆ 1 ಲಕ್ಷ ರೂಪಾಯಿ ಸಾಲ ಕಾಯಂ ಇರ್ತೈತೆ ರೀ. 1,700 ರೂಪಾಯಿ ಪಾಕೆಟ್ ಗೊಬ್ಬರ ಆಗೈತಿ. ನಮ್ಮ ಭತ್ತದ ರೇಟ್ 2,250 ರೂಪಾಯಿ ಐತಿ. ಒಂದು ಕಡೆಗೆ ಈ ಪ್ರಕೃತಿ ವಿಕೋಪ, ಮತ್ತೊಂದು ಕಡೆಗೆ ದರ ಭತ್ತ ನಾವು ಬೆಳೆದಂಥ ಬೆಳೆಗೆ ಯೋಗ್ಯವಾದ ಬೆಲೆ ಇಲ್ಲ. ನಾವೇನು ರಾಸಾಯನಿಕ ಗೊಬ್ಬರಗಳು ಬೀಜ ಮತ್ತು ಇತರೆ ಗೊಬ್ಬರ ಏನು ಇವುಗಳ ರೇಟು ಗಗನಕ್ಕೇರವು. ಹಿಂಗಿದ್ಮೇಲೆ ರೈತರ ಪರಿಸ್ಥಿತಿ, ಅಯ್ಯೋ ರೈತ ಈ ನಾಣ್ಯ ಹುಟ್ಟಿದ್ದೇ ಭಾಳ ದೊಡ್ಡ, ರೈತನಾಗಿ ಹುಟ್ಟೋದೇ ಭಾಳ ದೊಡ್ಡ ತಪ್ಪು ಈ ದೇಶದಾಗ ಅನ್ನೋ ಲೆವೆಲಿಗೆ ಅಷ್ಟು ಸಾಕಷ್ಟು ಮನಸ್ಥಿತಿ ಕೆಟ್ಟು ಹೋಗೈತಿ. ಅದ್ರ ಜೊತೆಗೆ ಅಡಿಕೆನೂ ಏನೋ ಯೋಗ್ಯಪ್ಪ ಅಂತ ಹೇಳಿ ಅಡಿಕೆ ಹಾಕಿದ್ರೆ ಅದು ಕೂಡ ಹರಳು 1 ಲಕ್ಷ ರೂಪಾಯಿ 1 ಎಕರೆಗೆ ಬರ್ತಕ್ಕಂಥದ್ದು 10,000 ರೂಪಾಯಿನೂ ಇಲ್ಲ. ಅಡಿಕೆನ 6 ವರ್ಷ ಹೆಂಗೆ ಜೋಪಾನ ಮಾಡಿರ್ತಾನೆ ರೈತ ಅಂದ್ರೆ ತನ್ನ ಮಗನ ಹೆಂಗೆ ಜೋಪಾನ ಅದಕ್ಕಿಂತ ಜಾಸ್ತಿ ಅಡಿಕೆ ಜೋಪಾನ ಮಾಡಬೇಕು. ಇಂಥ ಸಂದರ್ಭದಲ್ಲಿ ಅಡಿಕೆ ಬೆಳೆದಂಥ ಏನು ಬೆಳೆದ್ರೂ ಕೂಡ ರೈತಾಗಿ ಈ ದೇಶ ರೈತಾಗಿ ಹುಟ್ಟಿದ್ದೇ ಭಾಳ ದೊಡ್ಡ ತಪ್ಪು. ನೀವು ಈ ಮಾಧ್ಯಮದ ಮುಖಾಂತರ ನಾನು ಆಗ್ರಹ ಮಾಡ್ತೀನಿ, ಕೇಂದ್ರ ವಿಪತ್ತು ಪರಿಹಾರ NDA ಪರಿಹಾರ ಆಗಲಿ, ನಮ್ಮ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿ ಇರಲಿ, ರಾಜ್ಯ ವಿಪತ್ತು ಪರಿಹಾರ ನಿಧಿ ಆಗಲಿ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೂಡಲೇ ಸ್ಪಂದನೆ ಮಾಡಿ ಅದರ ಜೊತೆಗೆ ನಮ್ಮ ತಾಲೂಕಿನ ಶಾಸಕರನ್ನು ಕೂಡ ಅವರಿಗೆ ಕೈ ಜೋಡಿಸಿ ಅತಿ ರೈತರ ಸಮಸ್ಯೆಯನ್ನು ಆದಷ್ಟು ಏನು ಹೇಳಿದ್ರಲ್ಲ ನಮ್ಮ ಸಂತೋಷ್ ಪಾಟೀಲ್ ಇಂಟ್ರಿಮ್ ಕಾಂಪನ್ಸೇಟರ್ ಅಂದರೆ ಮಧ್ಯಂತರ ಪರಿಹಾರವಾಗಿರೋ 40,000 ರೂಪಾಯಿ ಎಕರೆಗೆ ಕೊಡಬೇಕು. ಈ ಮುಖಾಂತರ ರೈತರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲದೆ ಹೋದ್ರೆ ರೈತನ ಕೈಗೆ ರೈತ ಏನು ಹೊಲಕ್ಕೆ ಗಿಡಗಳಿಗೆ ವಿಷ ಹಾಕ್ತಾನಲ್ಲ, ತನ್ನ ಬಾಯಿಗೆ ವಿಷ ಹಾಕೊಂಡು ಸಾಯ ಅಂತ ಹೊತ್ತು ಬರ್ತೈತಿ. ಗಡಿಯಲ್ಲಿ ಹೆಂಗೆ ಸೈನಿಕನು ಇಲ್ಲಿ ಅನ್ನ ಹಾಕಕ್ಕೆ ಜೈ ಜವಾನ್ ಜೈ ಕಿಸಾನ್ ಅಂತ ಏನು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಹೇಳಿದ್ರಲ್ಲ, ಖಂಡಿತವಾಗಲೂ ಈಗ ಇತ್ತೀಚಿನ ಯಾವ ಅಧಿಕಾರಿಗಳಾಗಲಿ ಯಾವ ಶಾಸಕರಾಗಲಿ ಸಂಸದರು ಅರ್ಥ ಮಾಡ್ಕೊಳ್ತಲ್ಲ. ಅದನ್ನು ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಂಡು ರೈತರಿಗೆ ಸೂಕ್ತವಾದಂಥ ಪರಿಹಾರ ಕೊಡಬೇಕು ಅಂತ ಹೇಳಿ, ಪರಿಹಾರನರ ಕೊಡ್ರಿ, ಇಲ್ಲದ್ರ ವಿಷಯದ ಬಾಟ್ಲಿನರ ಕೊಟ್ಬಿಡ್ರಿ. ಸುಮ್ಮನತ್ಲಾಗ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಂಡು ಕುಡ್ದತ್ಲ ಸತ್ತು ಹೋಗ್ಬಿಡ್ತಾರೆ. ದಯವಿಟ್ಟು ಪರಿಹಾರವನ್ನು ಕೊಟ್ಟು ರೈತರ ಬದುಕನ್ನು ಉಳಿಸ್ಬೇಕು, ರೈತರ ಜೀವ ಉಳಿಸ್ಬೇಕಂತ ಈ ಮುಖಾಂತರ ತಮ್ಮ ಮುಖಾಂತರ ನಮ್ಮ ಸರ್ಕಾರಕ್ಕೆ ಮತ್ತು ಮಾನ್ಯ ಶಾಸಕರಿಗೆ ಆಗ್ರಹ ಮಾಡ್ತಾನೆ. 4ನೇ ತಾರೀಕಿಗೆ ಭಾರಿ ಮಳೆ ಹಾಗೂ ಆನೇಕಲ್ಲು ಮಳೆಯಿಂದ ಭಾಳಷ್ಟು ನಮ್ಗೆ 1,000 ಹೆಕ್ಟರ್ ಲಾಸ್ ಆಗಿದೆ ಇಡೀ ನಮ್ಮ ರಾಣೆಬೆನ್ನೂರು ತಾಲೂಕು ಭಾಗದಲ್ಲಿ. ಹಾಗಾಗಿ ನಾವು ಇದಕ್ಕೆ ಅಧಿಕಾರಿಗಳ ತಂಡ ನೇಮಕ ಮಾಡ್ತೀವಿ. ಕೃಷಿ ಅಧಿಕಾರಿ, ತೋಟ ಅಧಿಕಾರಿಗಳು ಮತ್ತು ನಮ್ಮ ವಿಲೇಜ್ ಅಕೌಂಟೆಂಟ್ ನೇಮಕ ಮಾಡಿಕೊಂಡು ಸಮೀಕ್ಷೆ ಮಾಡಿಸ್ತೀವಿ. ಹಿರೇಬಿದ್ರಿ ಭಾಗದಲ್ಲಿ ಸುಮಾರು ಒಂದು 500 ಹೆಕ್ಟರ್, 2,500 ಹೆಕ್ಟರ್ ಹೇಳ್ತೀವಿ. ಸೊ 1,000 ಹೆಕ್ಟರ್ ಹಾನಿಯಾಗಿದೆ. ಸೊ ಅದನ್ನು ವರದಿ ಮಾಡ್ಕೊಳಕ್ಕೆ ನಾವೆಲ್ಲ ಸಿಬ್ಬಂದಿಗಳಿಗೆ ಟೀಮ್ ಹಾಕಿ ಕಳಿಸ್ತೀನಿ. ಇಲ್ಲ ಅಡಿಕೆ ತೋಟನೂ ಭಾಳ ಹಾನಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ, ಅಲ್ಲೂ ಕೂಡ ವಿಸಿಟ್ ಮಾಡ್ತೀನಿ. ಸೊ ಸರ್ಕಾರದಿಂದ ಬರಬೇಕಾದ ಪರಿಹಾರಗಳನ್ನು ನಾವು ಇಮಿಡಿಯೇಟ್ಲಿ ಇದಕ್ಕೆ ಕೊಡ್ಸೋಕೆ ವ್ಯವಸ್ಥೆಗಳನ್ನು ಮಾಡಿಸ್ತೀವಿ. ಸರ್, ಈಗಾಗಲೇ ಅನ್ನದಾತರು 50,000ಕ್ಕೂ ಹೆಚ್ಚು ಪರಿಹಾರ ಬೇಕು ಅಂತಂದೇಳಿ ಪಟ್ಟಾಡಿದಿರ್ತಕ್ಕಂಥ. ಹೌದಾ? ಇಲ್ಲ, ಈಗ ಸರ್ಕಾರದ ನಾಮಿನೇಷನ್ಸ್ ಏನಿದ್ದಾವೆ ಅದರ ಪ್ರಕಾರ ನಾವು ಇದನ್ನು ಭೂಮಿ ಆ್ಯಪಲ್ಲಿ ಮತ್ತು ಪರಿಹಾರ ಆ್ಯಪ್ ಅಂತಿದೆ, ಪರಿಹಾರ ಆ್ಯಪದಲ್ಲಿ ಮಾತ್ರ ಎಂಟ್ರಿ ಮಾಡೋಕ್ಕೆ ಅವಕಾಶ ಇದೆ. ನಾವು ಕೈಯಿಂದ ನಾವು ಅಕೌಂಟಿಂದ ಚೆಕ್ಕಿಂದ ಕೊಡೋಂಗಿಲ್ಲ. ಅದು ಆ್ಯಪಲ್ಲಿ ಎಂಟ್ರಿ ಮಾಡಿಸ್ತೀವಿ. ಸರ್ಕಾರ ಅದಕ್ಕೆ ಪರಿಹಾರ ನಿಗದಿಪಡಿಸಿ ದುಡ್ಡನ್ನು ರಿಲೀಸ್ ಮಾಡ್ತದೆ. ಅವ್ರು ಡೈರೆಕ್ಟ್ ಅವ್ರ ಅಕೌಂಟಿಗೆ ಜಮಾ. ಆಲ್ಮೋಸ್ಟ್ ಆಲ್ 99% FID ಮಾಡ್ತಾರೆ. ಮಾಡಿಲ್ಲ ಅಂದರೆ FID ಮಾಡ್ಕೋಬೇಕು ಅವ್ರ ಕೆಲಸ. ಅದು ಇವಾಗ ನಾನು ತಹಶೀಲ್ದಾರ್ ಆಗಿದ್ದು ರೈತ ಇದ್ದೀನಿ, ನಾನು FID ಮಾಡ್ಕೊಂಡಿದ್ದೀನಿ, ಅವರು FID ಮಾಡ್ಕೋಬೇಕು, ಎಲ್ಲರೂ FID ಮಾಡ್ಕೋಬೇಕು. ಎಲ್ಲ ಸರ್ಕಾರ ಪ್ರತಿಯೊಂದು ಕೂಡ FID ಮೂಲಕ ಅವ್ರ ಅಕೌಂಟಿಗೆ ಜಮಾ ಆಗ್ತದೆ. ಹಾಗಾಗಿ ಅವ್ರು FID ಮಾಡ್ಕೊಳ್ಳೇಬೇಕು. ಇಲ್ರಿ, ಅವ್ರು FID ಅವ್ರು FID ಮಾಡಿಸಿ ಮಾಡ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ನೊಂದ ಅನ್ನದಾತನ ನೆರವಿಗೆ ಕೂಡಲೇ ಸರ್ಕಾರ ಬರಬೇಕು, ಪರಿಹಾರ ಘೋಷಣೆ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ಸುದ್ದಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.